ಆಕಾಶವಾಣಿ. ಬಾಳ ಬೆಳಕು. ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯರಾದ ಡಾಕ್ಟರ್ ಶ್ರೀಪಾದ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮದು ಇವಾಗ ನಿವೃತ್ತಿ ಜೀವನ. ಹೌದು. ನಿವೃತ್ತಿ ಅಂತಂದಾಗ ನಾವು ಯಾವ ಇಲಾಖೆನಲ್ಲಿ ಕೆಲಸ ಮಾಡ್ತಿದ್ವಿ, ಹೇಗಿತ್ತು ಆ ಜೀವನ, ಮತ್ತು ಎಷ್ಟೋ ಕಡೆ ಓಡಾಡ್ಬೇಕಾಯ್ತು, ಅಲ್ಲೆಲ್ಲ ಅನೇಕ ಅನುಭವಗಳು ಎಲ್ಲ ಆಗ್ತಿರ್ತವೆ. ಈ ಅನುಭವಗಳ ಕುರಿತಾಗಿ ಮಾತಾಡುವಂತಹ ಕಾರ್ಯಕ್ರಮ ಇವತ್ತು. ಸರ್, ಎಲ್ಲಿ ಸರ್ ತಾವು? ನಾನು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಪ್ರೊಫೆಸರ್ ಮತ್ತೆ ಹೆಡ್. ಈಗ 2024ರಲ್ಲಿ ನಿವೃತ್ತಿ ಹೊಂದಿದ್ದೀನಿ. ನಾನು ಬ್ಯಾಚುಲರ್ಸ್ ಡಿಗ್ರಿ ಇನ್ ವೆಟನರಿ ಸೈನ್ಸ್ ಅನ್ನು 78 to 83 78ರಿಂದ 83 ಆಗ ಮಾಡಿ 83ರಿಂದ 85 ಸ್ನಾತಕೋತ್ತರ ಪದವಿ ಮಾಡಿ ಆಮೇಲೆ 86ರಲ್ಲಿ ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದೆ. ಇದೇ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಏನಿದೆ ಅದು ಒಂದು ಆಕ್ಚುಲಿ ಒಂದು ಮೇರ್ ಇದರಲ್ಲಿರೋ ಪರ್ವತದ ಹೇಗಿದೆಯಾ ಅದೇ ತರ ಉತ್ತುಂಗದಲ್ಲಿರುವಂತ ಸಂಸ್ಥೆ. ಅದನ್ನ ನಮ್ಮ ಮೈಸೂರು ರಾಜರು ಯಾರಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು 1926ರಲ್ಲಿ ಪ್ರಾರಂಭ ಮಾಡಿದಂತ ಸಂಸ್ಥೆ ಅದು. ಸೊ ಅಂತ ಒಂದು ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ನೇಮಕಗೊಂಡು ನನ್ನ ವೃತ್ತಿ ಜೀವನ 1986ರಲ್ಲಿ ಪ್ರಾರಂಭ ಮಾಡಿದೆ. 86ರಿಂದ 93ವರೆಗೂ ಅಲ್ಲಿ ಹೆಬ್ಬಾಳದಲ್ಲಿ ಇದೆ ಈ ಸಂಸ್ಥೆ. ಆ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಿದ್ದೆ. 99ರಲ್ಲಿ ನನಗೆ ಬೆಳಗಾವಿನಲ್ಲಿ ಒಂದು ಪ್ರಾದೇಶಿಕ ಸಂಶೋಧನಾಲಯ ಅಂತ ಇದೆ, ಇದೇ ಸಂಸ್ಥೆ ಕೆಳಗಡೆ. ಸೊ ಅಲ್ಲಿಗೆ ವರ್ಗಾವಣೆ ಆಯ್ತು. 99ರಿಂದ 2010ರವರೆಗೂ ನಾನು ಬೆಳಗಾವಿಯಲ್ಲಿ ಪ್ರಾದೇಶಿಕ ಸಂಶೋಧನಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದರಲ್ಲಿ ಇಲ್ಲಿ ಇದ್ದಿದ್ದು ಏನು ಎಕ್ಸ್ಪೋಜರ್ ಅಂತ ಹೇಳ್ಬೇಕು, 86ರಿಂದ 99 ನಾನು ಹೊಸದಾಗಿ ನೇಮಕಗೊಂಡಿದ್ರಿಂದ ನಾನು ಬೇರೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ಆದ್ರೆ 99ರಲ್ಲಿ ಅಲ್ಲಿ ಏನಿಗೆ ವರ್ಗಾವಣೆ ಆಯ್ತು, ಅಲ್ಲಿ ನಾನೇ ಅಲ್ಲಿ ಹೆಡ್ ಇಡೀ ಡಿವಿಷನ್ಗೆ, ಬೆಳಗಾಂ ಡಿವಿಷನ್ಗೆ ನಾನೇನೆ ಹೆಡ್. ಸೊ ನನ್ನ ಕೈ ಕೆಳಗೆ ಆ ಜುರಿಸ್ಟಿಕ್ಷನ್ ನಲ್ಲಿ 7 ಜಿಲ್ಲೆಗಳು ಬರ್ತಾ ಇತ್ತು. ಸೊ ಆ 7 ಜಿಲ್ಲೆಗಳಲ್ಲಿ ಏನೇ ಕಾಯಿಲೆ ಆಗ್ಲಿ, ಈಗ ಅಲ್ಲಿ ಲೋಕಲ್ ಯಾರು ವೆಟನರಿ ಆಫೀಸರ್ ಇರ್ತಾರೆ ಅಲ್ಲಿ, ಅಂದ್ರೆ ವೆಟನರಿ ಡಿಸ್ಪೆನ್ಸರಿಗಳಿರುತ್ತೆ, ಆಸ್ಪತ್ರೆಗಳಿರುತ್ತೆ, ಅವ್ರಿಗೆ ಕೆಲವು ಸಲ ಅವ್ರಿಗೆ ರೋಗ ನಿರ್ಧರಣೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಏನು ಡಯಾಗ್ನೋಸಿಸ್ ಮಾಡಕ್ ಆಗದೆ ಇರುವಂತ ತೊಂದರೆಗಳಾದಾಗ, ಅದು ಹಸುಗಳಲ್ಲಾಗ್ಬೋದು, ಕುರಿಗಳಲ್ಲಾಗ್ಬೋದು, ಯಾವುದೇ ಪ್ರಾಣಿಗಳಲ್ಲಾಗ್ಬೋದು. ಸೊ ಅದ್ರಲ್ಲಿ ಆತರ ಪ್ರಾಬ್ಲಮ್ ಆದಾಗ ನಾನು ಸಂಶೋಧನಾಧಿಕಾರಿಯಾಗಿ ರೀಜನಲ್ ಇದ್ದಿದ್ರಿಂದ ನನಗೆ ಹೇಳಿ ಕಳಿಸ್ತಾರೆ. ಸೊ ಅವಾಗ ನಾನು ಎಲ್ಲಾ ಕಡೆಗೂ ಎಲ್ಲೇ ಇರ್ಲಿ ಪ್ರಾಬ್ಲಮ್ 7 ಜಿಲ್ಲೆನಲ್ಲಿ, ಸೊ 7 ಜಿಲ್ಲೆನಲ್ಲಿ ಏನೇ ತೊಂದರೆ ಆದ್ರೂ ನನಗೆ ಹೋಗ್ತಾ ಇದ್ದೆ. ನಾನು ಅಲ್ಲಿಗೆ ಹೋಗಿ ಆದಷ್ಟೂನು ಸ್ಪಾಟ್ ಅಲ್ಲಿ ಡಯಾಗ್ನೋಸಿಸ್ ಮಾಡಕ್ಕಾದ್ರೆ ಅದನ್ನ ಅಂದ್ರೆ ರೋಗ ಲಕ್ಷಣಗಳನ್ನ ನೋಡಿ ಅಧ್ಯಯನ ಮಾಡಿ ಅದೇನ್ ಕಾಯಿಲೆ ಇರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೇ ನಿರ್ಧರಣೆ ಮಾಡಕ್ ಆಗತ್ತೆ ಅಂದ್ರೆ ಅಲ್ಲೇ ಹೇಳ್ಬಿಟ್ಟು ಮುಂಜಾಗ್ರತೆಯಾಗಿ ಇನ್ನೇನ್ ಮಾಡ್ಬೇಕು, ಮತ್ತೆ ಔಷಧೋಪಚಾರಗಳು ಏನ್ ತಗೋಬೇಕು ಅದನ್ನೆಲ್ಲ ಹೇಳಿ ಬರ್ತಾ ಇದ್ವಿ. ಜೊತೆಗೆ ಮಾದರಿಗಳನ್ನ ಕೂಡ, ಅಂದ್ರೆ ಸ್ಯಾಂಪಲ್ಸ್ ಏನಿದೆ ಕ್ಲಿನಿಕಲ್ ಸ್ಯಾಂಪಲ್ಸ್ ತಗೊಂಡು ಅದನ್ನ ಲ್ಯಾಬೊರೇಟರಿಗೆ ತಗೊಂಡ್ ಬಂದು ಅದರ ವಿಶ್ಲೇಷಣೆ ಮಾಡಿ, ಅಂದ್ರೆ ಲ್ಯಾಬೊರೇಟರಿ ಅನಾಲಿಸಿಸ್ ಅದನ್ನ ಮಾಡಿ ಅದರ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡ್ತಾ ಇದ್ವಿ. ಕನ್ಫರ್ಮ್ ಮಾಡಿ ಆ ಕಾಯಿಲೆ ಯಾವ್ದು, ಮತ್ತೆ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅಥವಾ ಔಷಧೋಪಚಾರಗಳು ಏನ್ ಕೊಡ್ಬೇಕು, ಮತ್ತೆ ಅದಕ್ಕೆ ಬೇರೆ ಸುತ್ತಮುತ್ತಲು, ಯಾಕೆ ಕಾಯಿಲೆ ಬಂದಿರುವಂತ ಪ್ರಾಣಿ ಒಂದು ಭಾಗ ಆದ್ರೆ ಇನ್ನು ಕಾಯಿಲೆ ಬರ್ದೇ ಇರುವಂತದ್ದು ಹೆಚ್ಚಿನ ಅಂಶದಲ್ಲಿರುತ್ತೆ, ಇಡೀ ಪಾಪ್ಯುಲೇಷನ್ ಇರುತ್ತೆ. ಸೊ ಅದಕ್ಕೆ ಬರ್ದೇ ಇರೋದಕ್ಕೆ ಏನು ಮುಂಜಾಗ್ರತೆಯಾಗಿ ಲಸಿಕೆ ತಗೋಬೇಕು ಅಂತ ಹೇಳ್ಬಿಟ್ಟು, ಯಾವ ಲಸಿಕೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಅಡ್ವೈಸ್ ಮಾಡ್ತಿದ್ದೆ. ಸೊ ಅದು ಒಂಥರ ವಿಶೇಷ. ಆ ಭಾಗದಲ್ಲಿ ಎಲ್ಲಾ ಕಡೆ ಕೆಲಸ ಮಾಡಿ ಬಂದವರಿಗೆ ಇನ್ನಷ್ಟು ಜಾಸ್ತಿ ಅನುಭವ ಆಗಿರ್ತದೆ. ಆ ಪ್ರಾದೇಶಿಕವಾಗಿ ಜನಜೀವನನೂ ವಿಭಿನ್ನವಾಗಿರುತ್ತೆ. ಅಲ್ಲಿ ಬದುಕು ನಡೆಸೋದು ಅಂತಂದ್ರೆ ನಮ್ಮ ಕೆಲಸದ ಜೊತೆಗೆ ಜನರ ಜೊತೆಗೆ ಬೆರೆಯೋದೇ ಒಂದು ವಿಶೇಷವಾದಂತಹ ಅನುಭವ. ಖಂಡಿತ. ಈಗ ನೀವು ಬೆಳಗಾಂದಲ್ಲಿ ಇದ್ದಾಗಲಿ ಮತ್ತೆ ಈಗ ಬೆಂಗಳೂರು, ಇಲ್ಲಿಂದ ಅಲ್ಲಿ ಏನು ವ್ಯತ್ಯಾಸ ಅನ್ಸ್ತಿತ್ತು? ಜನರ ಜೊತೆಗಿನ ಒಂದು ಒಡನಾಟ ಹೇಗಿರ್ತಿತ್ತು? ನಿಜ ಹೇಳ್ಬೇಕು ಅಂತಂದ್ರೆ ಬೆಂಗಳೂರು, ನಾನು ಆಕ್ಚುಲಿ ಬೆಂಗಳೂರಿನವನು. ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅಲ್ಲಿ ಚಿಕ್ಕ ಹೆಜ್ಜಾಜಿ ಅಂತ ದೊಡ್ಡಬಳ್ಳಾಪುರ ತಾಲೂಕಿನಿಂದ ನಾನು ಹುಟ್ಟಿ ಬೆಳೆದಿರೋದು. ಆದ್ರೂ ಕೂಡ ನಗರದಲ್ಲಿನೇ ನಂದು ಬೆಳವಣಿಗೆ ಎಲ್ಲ, ನನ್ನ ಚೈಲ್ಡ್ಹುಡ್ ಆಗ್ಲಿ ಕಾಲೇಜ್ ಡೇಸ್ ಎಲ್ಲಾನು ಇಲ್ಲೇ ಕಳೆದಿರೋದು. ಆದ್ರೂ ಕೂಡ ಅಲ್ಲಿ ಬೆಳಗಾಂ ಅಂತ ನಗರದಲ್ಲಿ ಅಲ್ಲಿ ಕುರಿಗಾರರು, ಎಸ್ಪೆಷಲಿ ಕುರುಬ್ರು ಅಂತ ಅಥವಾ ಕುರಿಗಾರರು ಅಂತ ಏನಂತೀರಿ, ಅವ್ರ ಜೊತೆ ಒಡನಾಟ ತುಂಬಾ ಚೆನ್ನಾಗಿತ್ತು.
ಅವರು ಹೇಗೆ ಅಂತಂದ್ರೆ ಪ್ರೀತಿ ತೋರಿಸಿದ್ರೆ ನಿಮ್ಗೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ತಾರೆ. ಎರಡೂ ತರಾನೇ ಇರುತ್ತೆ. ಆದ್ರೆ ನನಗೆ ಅವ್ರ ಒಡನಾಟದಲ್ಲಿ ಪ್ರೀತಿ ತುಂಬಾ ಗಳಿಸಿದೀನಿ ನಾನು. ಅಂದ್ರೆ ನಾವು ಅವ್ರಿಗೆ ಏನು ಅದೇ ತರಾನೇ ಸೇವೆನೂ ಕೊಡ್ತಾ ಇದ್ವಿ. ಅವ್ರಿಗೇನಾದ್ರು ತೊಂದರೆ ಆಯ್ತು ಅಂತಂದ್ರೆ ಟೈಮ್ ನೋಡ್ತಿರ್ಲಿಲ್ಲ. ಯಾವುದೇ ಟೈಮಲ್ಲಿ ಆಗ್ಲಿ ಅವ್ರು ಫೋನ್ ಮಾಡಿದ್ರೆ ಈ ತರ ಭಾವ ತೊಂದರೆ ಇದೆ ಸರ್ ಅಂದ್ರೆ, ಪಾಪ ಅವ್ರ ಕುರಿಗಳು ಎಲ್ಲೋ ಬಿಟ್ಟಿರ್ತಾರೆ. ಈಗ ನಮಗೆ ಹೇಗೆ ಮನೆಗಳಿದೆ ಆತರ ಕುರಿಗಳಿಗೆ ಮನೆ ಇರಲ್ಲ, ನಿಮಗೆ ಗೊತ್ತಿದೆ ಅಲ್ವಾ. ಯಾರಪ್ಪ ಅಂತ ಹೇಳ್ಬಿಟ್ಟು ಕಟ್ತಾರೆ, ಅಥವಾ ಕೊಟ್ಟಿಗೆ ತರಾನೇ ಹಟ್ಟಿ ಹಾಕೋದು ಅಂತಾರೆ, ಬಲೆ ಹಾಕ್ಬಿಟ್ಟು ಅಲ್ಲಿ ಕುರಿಗಳನ್ನ ಬಿಟ್ಟಿರ್ತಾರೆ. ಸೊ ಅದೆಲ್ಲೋ ಇರುತ್ತೆ, ಊರಾಚೆ ಇರುತ್ತೆ. ಸೊ ಅಂತ ಕಡೆಗೆಲ್ಲ ಹೋಗಿದ್ದೀನಿ ನಾನು. ಅಂತ ಕಡೆಗೆ ಹೋಗಿ ಅವ್ರದ್ದೇನ್ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಅದಕ್ಕೆ ಸೂಟಬಲ್ ಆಗಿ ಇಂಜೆಕ್ಷನ್ ಆಗ್ಲಿ ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು ಅಂತೆಲ್ಲ ಅಡ್ವೈಸ್ ಮಾಡ್ಬಿಟ್ಟು ಬರ್ತಾ ಇದ್ವಿ. ಸೊ ಇನ್ ದಿ ಪ್ರೋಸೆಸ್ ಅಲ್ಲಿ ಅವ್ರ ಜೊತೆಗೆ ಒಬ್ಬನಾಗಿ ಬೆಳೆದಿದ್ದೀನಿ ಅಂತ ಹೇಳ್ಬೋದು. 11 ವರ್ಷ ನಾನು. ಎಷ್ಟೋ ಸಲ ನೀವು ನಮ್ದೇ ಇರ್ಬೋದು, ಕುರಿಗಳ ಹಾಲಿಂದ ಮಾಡಿರೋ ಟೀ ಕುಡ್ದಿದ್ದೀನಿ. ಯಾಕೆ ಜನಕ್ಕೆ ಸಾಧಾರಣವಾಗಿ ಎಲ್ಲೂ ಸಿಗಲ್ಲ. ಅದು ಸಿಗೋದೇ ಇಲ್ಲ ಅನ್ಕೊಳ್ಳಿ. ಸಿಗಬೇಕಂತಂದ್ರೆ ಕುರಿ ಹಾಲು ಸ್ವಲ್ಪ ವಾಸನೆ ಇರುತ್ತೆ, ಆದ್ರೆ ಮೇಕೆ ಹಾಲು ನಿಮಗೆ ಗೊತ್ತೇ ಆಗೋದಿಲ್ಲ. ಈ ಹಾಲಿದ್ದಂಗೆ ಇರುತ್ತೆ, ಅದೇ ತರಾನೇ ಕಾಫಿ ಇರುತ್ತೆ, ಟೀ ಮಾಡ್ತಾರಲ್ಲ. ಸರ್, ಈಗ ಈ ಒಂದು ಇಲಾಖೆನಲ್ಲಿ ತಾವು ಒಬ್ಬ ಮುಖ್ಯಸ್ಥರಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಕಾಲ ಕಳೀತಾ ಹೋದ್ರಿ. ಇಂಥದ್ದೊಂದು ಕೋರ್ಸ್ ನನಗೆ ಇಷ್ಟು ಅನುಭವ ಕೊಟ್ಟಿದೆಯಲ್ಲ, ಇಂಥ ಒಂದು ವಿಶೇಷ ಡಿಪಾರ್ಟ್ಮೆಂಟ್, ಬಹಳ ಒಂದು ಒಳ್ಳೆಯ ಡಿಪಾರ್ಟ್ಮೆಂಟ್ ಇದು ಅಂತ ಹೇಳಿ ನಿಮ್ಗೆ ಅನಿಸ್ತು. ಇಂಥದ್ದು ಪಶು ವೈದ್ಯಕೀಯ ಈ ಒಂದು ಕೋರ್ಸ್ ಅನ್ನ ಮಾಡಬೇಕು, ವೆಟರ್ನಿಟಿ ಓದ್ಬೇಕು ಅಂತ ಹೇಳಿ ನಿಮ್ಗೆ ಮೊದಲೇ ಅನಿಸುತ್ತಾ? ನಿಮ್ಮ ಓದಿನ ದಿನಗಳಲ್ಲಿ ಏನೇನು ಚಟುವಟಿಕೆಗಳಿದ್ವು, ಮತ್ತೆ ನಾನು ಈ ಮರ್ತು ಬಿಟ್ಟು ಈ ಡಿಪಾರ್ಟ್ಮೆಂಟ್ ಬಂದೆ ಅಂತಾನು ಕೆಲಸ ಅಂತಿರ್ತಾರೆ ಕೆಲವರು. ಅಲ್ಲ, ನೀವು ಹೇಳಿದ್ ನಿಜಾನೇ. ನಾನು ತಪ್ಪಿ ಬಂದವನೇನೆ ಈ ಡಿಪಾರ್ಟ್ಮೆಂಟ್ ಗೆ. ಆಕ್ಚುಲ್ ನಿಜ ಹೇಳ್ಬೇಕು ಅಂದ್ರೆ ನನಗೂ ಆಕ್ಚುಲ್ ಆಗಿ ಜನರಲ್ ಟೆಂಡೆನ್ಸಿ ಹೇಗಿರುತ್ತೆ ಅದೇ ತರ ನನಗೂ ಇಂಜಿನಿಯರಿಂಗ್ ಓದ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಸೀಟು ಸಿಕ್ಕಿತ್ತು. ಆದ್ರೆ ಮನೆ ವಾತಾವರಣ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸುಲಭವಾಗಿ ಇಲ್ಲದೆ ಇದ್ದಿದ್ರಿಂದ ನನಗೆ ಮೆರಿಟ್ ಮೇಲೆ ಇಲ್ಲಿ 2 ಕಡೆನೂ ಮೆರಿಟ್ ಮೇಲೆ ಸಿಕ್ಕಿತ್ತು. ಸೊ ಹಂಗಾಗಿ ಇಲ್ಲಿ ಮೆರಿಟ್ ಮೇಲೆ ಸಿಕ್ಕಾಗ ನಮ್ ತಂದೆ ಇಲ್ಲ ಇದ್ರಲ್ಲಿ ಹೋಗು, ಇದ್ರಲ್ಲಿ ಜಾಸ್ತಿ ಖರ್ಚಿಲ್ಲ ಅಂತ ಹೇಳ್ಬಿಟ್ಟು ನಿಜ ಹೇಳ್ಬೇಕು ಅಂದ್ರೆ ಅದು. ಆದ್ರೆ ನಾನು ಯಾವತ್ತೂನು ಅದಕ್ಕೆ ಏನು ರಿಗ್ರೆಟ್ ಅಂತೂ ಇಲ್ಲ, ನೋ ರಿಗ್ರೆಟ್, ಪಶ್ಚಾತ್ತಾಪ ಇಲ್ಲ. ನೀವು ತುಂಬಾ ಸುದೈವಿಗಳು, ಇಂತಹ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದೀರಿ ನೀವು ಅಂತ ಹೇಳಿ ಬೇರೆಯವರು ನೋಡೋರು ಹೇಳ್ತಾರೆ. ಖಂಡಿತ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅವಕಾಶಗಳು ಇದ್ದು ಅವಾಗ. ಮತ್ತೆ ಈ ತರ ವೆಟರ್ನರಿ ಓದವರಿಗೆ ಅವಕಾಶಗಳು ಆಗ್ಲೂ ಈಗಲೂ ಹಾಗೆ ಇದೆ, ತುಂಬಾ ಡಿಮಾಂಡ್ ಅಂತ ಹೇಳಿ ಈಗಲೂ ಹೇಳ್ತಾರೆ. MBBS ಸೀಟ್ ಸಿಕ್ಕೋದಕ್ಕಿಂತ ವೆಟರ್ನರಿ ಸಿಕ್ಕರೆ ಬೇಕಾದ್ರೆ ವೆಟರ್ನರಿ ಹೋಗಪ್ಪ ಅಂತ ಹೇಳೋರು. ಹೌದು, MBBS ಸೀಟ್ ಸಿಕ್ತಿತ್ತು, ವೆಟರ್ನರಿ ಸೀಟ್ ಸಿಕ್ತಿರ್ಲಿಲ್ಲ ಅವಾಗ. ಆ ತರ ಡಿಮ್ಯಾಂಡ್ ಇತ್ತು. ನಾನು ಅದೇ ಹೇಳದ್ನಲ್ಲ, ಅದು ತಪ್ಪಿ ಹೋದ್ರು ಕೂಡ ನನ್ಗೇನು ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ಒಳ್ಳೇದಾಗಿ. ಈಗ ಇಡಿಯಾಗಿ ಸಂಸಾರ ಸಮೇತ ಒಂದೊಂದು ಊರಿಗೆ ಹೋಗ್ಬೇಕು. ಆವಾಗ ಇಲ್ಲಿ ನಮ್ದು ಮೂಲ ಊರನ್ನ ಬಿಟ್ಟು ಹೋಗಿರ್ಬೇಕಾಗತ್ತೆ. ಸುಮಾರು ವರ್ಷ ಕಾಲ ಇಲ್ಲಿದ್ದಾಗ ಇಲ್ಲಿ ಮನೆ ಕಟ್ಕೊಂಡು ಅಕಸ್ಮಾತ್ ಇದ್ಬಿಟ್ರೆ ಮನೆನೇ ಬಿಟ್ಟು ಹೋಗ್ಬೇಕು, ಮನೆ ಇನ್ನೊಬ್ರಿಗೆ ಬಾಡಿಗೆ ಕೊಡ್ಬೇಕು, ಇತ್ಯಾದಿ ಎಲ್ಲ ಇರ್ತವೆ. ಹೇಗ್ ಅನ್ಸ್ತಿತ್ತು ಬೆಂಗಳೂರಿಂದ ಬೆಳಗಾವು ಆ ಕಡೆ ಎಲ್ಲ ಓಡಾಡ್ಬಾರ್ದು ಅಲ್ಲ? ಆದ್ರೆ ಸರ್ಕಾರಿ ಸೇವೆ ಅಂತ ಇದ್ದಾಗ ನಾವು ಇದನ್ನೆಲ್ಲ ನೋಡ್ಬಾರ್ದು ಅಲ್ವಾ? ಅದ್ ನಿಮ್ಗೂ ಗೊತ್ತಿರುತ್ತೆ. ಬೆಂಗಳೂರಿನವನೇ ಇರ್ಬೋದು ನಾನು, ಆದ್ರೂ ಕೂಡ ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ವರ್ಗಾವಣೆ ಅನ್ನೋದು ಸಾಧಾರಣ ಸಂಸಾರದ ಮೇಲೆ. ಅಫ್ಕೋರ್ಸ್ ನಾನು ಈ ಸಂಸ್ಥೆಯಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಇದ್ದಿದ್ರಿಂದ ಅಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳೇನಿತ್ತು ಅದು ಬರೀ 4, ಒಂದೊಂದು ಡಿವಿಷನ್ಗೆ ಒಂದೊಂದಿತ್ತು. ಅದರಿಂದ ಇಡೀ ರಾಜ್ಯದಲ್ಲಿ 4 ಇದ್ದಿದ್ದು, ಬೆಂಗಳೂರು ಬಿಟ್ರೆ ಇನ್ 4 ಕಡೆಗಿತ್ತು. ಸೊ ಹಂಗಾಗಿ ಅದರಲ್ಲಿ ಒಂದು ಬೆಳಗಾವಿ. ಸೊ ಬೆಳಗಾವಿಗೆ ಹೋದಾಗ ಇನ್ಫ್ಯಾಕ್ಟ್ ನನಗೂ ಆಕ್ಚುಲ್ ಆಗಿ ಟ್ರಾನ್ಸ್ಫರ್ ಆದಾಗ ಬೇಜಾರಾಗಿತ್ತು. ಯಾಕಂದ್ರೆ ನನ್ನ ಮಕ್ಳು ಚಿಕ್ಕವರಿದ್ರು. ನನ್ ಮಗು ದೊಡ್ಡವನು 2ನೇ ಕ್ಲಾಸ್, 2ನೇ ಮಗು ನನ್ ಮಗಳು, ಅವಳು UKG ಇದ್ಲು. ಸೊ ಹಂಗಾಗಿ ಅವಾಗ ಅದನ್ನ ಶಿಫ್ಟ್ ಮಾಡ್ಕೊಂಡು ಫ್ಯಾಮಿಲಿ ಶಿಫ್ಟ್ ಮಾಡ್ಬೇಕು ಅಂದ್ರೆ ತೊಂದರೆ ಇರೋಂತದ್ದೇ. ಬಟ್ ಆದ್ರೂನು ನಾವ್ ಒಟ್ಟಿಗೆ ಇರ್ಬೇಕು ಅನ್ನೋದೊಂದು ಮನ್ಸಲ್ಲಿತ್ತು, ಮತ್ತೆ ಸೇವೆ ಮಾಡ್ಬೇಕು ಅನ್ನೋದೊಂದು ಇದ್ದಿದ್ರಿಂದ ಸೊ ಫ್ಯಾಮಿಲಿ ಕರ್ಕೊಂಡೇನೆ ಹೋದೆ. ಬಟ್ ಒಂದ್ ಹೇಳ್ಬೇಕು, ನಿಮ್ಗೆ ನಿಜ ಹೇಳ್ಬೇಕು ಅಂತಂದ್ರೆ ಬಹಳ ಖುಷಿ ಪಟ್ಟಿದೀವಿ. ನನ್ ಮಕ್ಳದ ಆಲ್ಮೋಸ್ಟ್ ಎಜುಕೇಶನ್ ಎಲ್ಲ, ಮಗಳದ ಅಪ್ ಟು 10th ಸ್ಟ್ಯಾಂಡರ್ಡ್ ವರ್ಗು, ಮಗ PUC ಮುಗಿಸೋವರೆಗೂ ಅಲ್ಲೇ ಇದ್ವಿ. ಮತ್ತೆ ಬೆಳಗಾವಿ ತುಂಬಾ ಇಷ್ಟ ಪಡುವಂತ ಜಾಗ ನಿಮ್ಗೆ. ಅಂದ್ರೆ ಎಜುಕೇಶನ್ ವಿಷಯದಲ್ಲೂ ಇಟ್ಸ್ ಎಜುಕೇಶನ್ ಹಬ್ ನಾರ್ತ್ ಕರ್ನಾಟಕಗೆ. ಅದು ಒಂದು. 2ನೇದು ನಿಮ್ಗೆ ಏನು ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ, ಪ್ರದರ್ಶನ ಕಲೆಗಳಿದೆ, ಅದರಲ್ಲಿ ಕೂಡ ಸಾಕಷ್ಟು ಅವಕಾಶ ಇದೆ ನಿಮ್ಗೆ. ಇನ್ಫ್ಯಾಕ್ಟ್ ಅಲ್ಲಿ ಇದ್ದಿದ್ರಿಂದ ನನ್ ಮಗಳು, ನಾವು 5 ವರ್ಷಕ್ಕೇನೆ ನನ್ ಮಗಳನ್ನ ಭರತನಾಟ್ಯಕ್ಕೆ ಹಾಕಿದೆ. ಅವಳು ಇನ್ಫ್ಯಾಕ್ಟ್ ಅವಳು 5ನೇ ಕ್ಲಾಸಿಗೆ ಬಂದಾಗ ಅವಳು ಸ್ಟೇಟ್ಗೆ ಬಾಲ ಪ್ರತಿಭೆ ಅಂತ ಹೇಳ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ
ಇಲಾಖೆಯವರು ಕಾಂಪಿಟೇಷನ್ಗಳು ನಡೆಸ್ತಾರೆ, ಸ್ಪರ್ಧೆ ನಡೆಸ್ತಾರೆ. ಪ್ರತಿಭಾ ಕಾರಂಜಿಗಳಲ್ಲಿ ಕೂಡ ಆ ಪ್ರತಿಭಾ ಕಾರಂಜಿ ತರನೇ ಇದು ಕಲಾ ಪ್ರತಿಭೋತ್ಸವ ಅಂತ ನಡೆಸ್ತಾರೆ. ಅವಾಗ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ವಿಭಾಗ ಮಟ್ಟದಲ್ಲಿ ಅದೆರಡು ಕಡೆನೂ ನನ್ ಮಗಳು ಫಸ್ಟ್ ಬಂದು, ಆಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ಬಾಲ ಪ್ರತಿಭೆಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ. ವೆರಿ ಗುಡ್ ವೆರಿ ಗುಡ್, ಭಾರಿ ಸೊ ಅದು ಒಂದು. ಮತ್ತೆ ಜೊತೆಗೆ ನನ್ ಮಗ ಆಕ್ಚುಲ್ ಆಗಿ ಅಲ್ಲಿದ್ದಾಗ ಅವನು ತಬಲಾ ಕಲಿತಾ ಇದ್ದ. ಅಲ್ಲಿ ತಬಲಾ ಕಲಿತಿದ್ದ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ತಬಲಾ ಜಾಸ್ತಿ, ಮೃದಂಗ ಇರುತ್ತೆ, ಇಲ್ಲಿ ಮೃದಂಗ ಇದ್ದಂಗೆ. ಬಟ್ ಮೃದಂಗದ ಕಡೆ ಒಲವು ನಮಗ್ ಜಾಸ್ತಿ ಇತ್ತು. ಜೊತೆ ಯಾಕಂದ್ರೆ ನನ್ನ ಹೆಂಡತಿ ಕೂಡ ಹಾಡುಗಾರಿಕೆಯಲ್ಲಿ ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಇರ್ತಾಳೆ. ಸೊ ಅದರಿಂದ ಅವಳಿಗೆ ಮೃದಂಗ ಕಲಿಸ್ಬೇಕು ಅಂತ ನಮ್ಮಿಬ್ರಿಗೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಒಬ್ರು ಹಾಡಿದಾಗ ಒಬ್ರು ಮೃದಂಗ ಆಗತ್ತೆ ಅಂತ ಹೇಳಿ. ಸೊ ಅದಕ್ಕೆ ಏನ್ ಮಾಡ್ತಾ ಇದ್ವಿ, ಅವನ ಅಲ್ಲಿ ತಬಲಾ ಕಲಿತಿದ್ದ, ಬಟ್ ಇಲ್ಲಿಗ್ ಬಂದು ಮೃದಂಗ ಕಲಿತಾ ಇದ್ದ. ಈಗ ಆಯ್ತು, ಇವರೆಲ್ಲ ತಬಲಾ ಮೃದಂಗ ಹಾಡುಗಾರರು ಎಲ್ಲರೂ ಸಿಕ್ಕರು. ನಿಮ್ಗೆ ನಾನು ಆಕ್ಚುಲಿ ಹಾಡುಗಾರನೇ. ನಾನು ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಜೂನಿಯರ್ ಗ್ರೇಡ್ ಪರೀಕ್ಷೆ ಪಾಸ್ ಮಾಡಿದ್ದೀನಿ. ಜೊತೆಲಿ ಹಾಡು ಕೂಡ ಹಾಡ್ತೀನಿ ಕೆಲವು ಕಡೆ ಎಲ್ಲಾರು. ಅದು ಒಂದು. ಮತ್ತೆ ಇನ್ನೊಂದು, ನಾನು ವೈಲಿನ್ ಕಲ್ತಿದ್ದೀನಿ. ವೈಲಿನ್ ಈಗ್ಲೂ ಕಲಿತಾ ಇದ್ದೀನಿ ಅಲ್ವಾ? ರಿಟೈರ್ಮೆಂಟ್ ಸರ್ವಿಸ್ ಅಲ್ಲಿ ಇರೋ ತನಕ ಒಂದಾಗತ್ತಲ್ಲ, ಅವಾಗ ಸರ್ವಿಸ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಪರ್ಸನಲ್ ಲೈಫ್ ಇದನ್ನೆಲ್ಲ ಹಾಬೀಸ್ ಕಂಟಿನ್ಯೂ ಮಾಡಕ್ ನಮ್ಗೆ ಅವಕಾಶ ಕಡಿಮೆ ಆಗಲ್ಲ. ಮತ್ತೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಅದು ಇನ್ನೂ ಆಗಲ್ಲ 24 ತಾಸು ನಾವು ಸರ್ಕಾರಿ ಅಧಿಕಾರಿ. ಯಾಕಂದ್ರೆ ನಾನು ರಿಟೈರ್ಮೆಂಟ್ ಒಂದು ಫ್ಯೂ ಇಯರ್ಸ್ ಮುಂಚೆಯಿಂದ ಅದನ್ನ ಹೇಳಿದೆ ನಿಮ್ಗೆ, ಸದರ್ನ್ ರೀಜನಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ ದಕ್ಷಿಣ ಪ್ರಾಂತೀಯ ರೋಗ ನಿರ್ಧರಣಾ ಕೇಂದ್ರದ ಮುಖ್ಯಸ್ಥ ಆಗಿದ್ದೆ ನಾನು. ಅದರಲ್ಲಿ ಸದರ್ನ್ ಸ್ಟೇಟ್ಸ್ ಹೌದಲ್ಲ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಪಾಂಡಿಚೇರಿ, ಇದಿಷ್ಟಕ್ಕೆ. ಹೌದು, ಸದರ್ನ್ ಇಂಡಿಯಾಗೆ ದಿಸ್ ವಾಸ್ ಎ ರೆಫರಲ್ ಲ್ಯಾಬೊರೇಟರಿ ಅಲ್ವಾ? ಇದು ಒಂಥರ ಬಹಳ ವಿಶೇಷವಾದಂತಹ ಡಿಪಾರ್ಟ್ಮೆಂಟ್. ಈಗ ದೊಡ್ಡ ಕೆಲವು ರೋಗಗಳನ್ನ ಒಂದೊಂದು ಪರೀಕ್ಷೆಗಳನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಹೌದು. ಆ ರೀತಿ ನಿಮ್ಮ ಒಂದು ಕೆಲಸದ ಅವಧಿನಲ್ಲಿ ಇಂಥದ್ದು ಒಂದು ಸವಾಲಿನ ಕೆಲಸ ನಾನು ಮಾಡ್ಬೇಕಾಯ್ತು, ಬಹಳ ಜವಾಬ್ದಾರಿ ಇತ್ತು ಅಂತ ಹೇಳಿ ಇಂಥದ್ದು ಏನಾರು ಇದೆಯಾ ಸರ್? ಖಂಡಿತ. ಹಕ್ಕಿ ಜ್ವರದ ಔಟ್ ಬ್ರೇಕ್ಗಳಾದಾಗ, ರೋಗೋದ್ರೇಕಗಳಾಗತ್ತಲ್ಲ, ಅವಾಗಂತೂ ನಮ್ ಜವಾಬ್ದಾರಿ ಹೇಳಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೇರಳದಲ್ಲಿ ಒಂದ್ಸಲ ಜ್ಞಾಪಕ ಇದೆ ಚೆನ್ನಾಗಿ. ಕೇರಳದಲ್ಲಿ ಬಾತುಕೋಳಿಗಳಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ಅವಾಗ ಕೋಳಿಗಳಲ್ಲಿ ಬರೋದು ಸಾಧಾರಣ ಆಗಿತ್ತು, ಅಷ್ಟೊತ್ತಿಗೆ ಹೊಸದಾಗಿದ್ರು ಕೂಡ ಸಾಧಾರಣ ಆಗಿತ್ತು. ಅಲ್ಲಿ ಕೇರಳದಲ್ಲಿ ಬಾತುಕೋಳಿಗಳ ಸಂಖ್ಯೆ ಜಾಸ್ತಿ, ನೋಡಿ ನಿಮ್ಗೆ ಗೊತ್ತಿರ್ಬೋದು. ಸೊ ಅಲ್ಲಿ ಡಕ್ಸ್ ಅಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ನಾವು ಅವಾಗ ಸಾಧಾರಣ ಅಂದ್ರೆ ಸೈಂಟಿಸ್ಟ್ ಆಗಿದ್ರು ಕೂಡ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಡಿಸ್ಕಷನ್ ಹೋಗ್ತಾ ಇದ್ವಿ. ಈವನ್ ಡೆಲ್ಲಿಯಿಂದ ಬರೋರು. ಇದು ಆಕ್ಚುಲಿ SRDDL ಅನ್ನೋದು ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಅದು. ಸೊ ಅಲ್ಲಿಂದ ನಾನು ಅದೇ ಹೇಳಿದ್ನಲ್ಲ, ನಾನು ಇದರಲ್ಲಿ 7 ರಾಜ್ಯಗಳು ಬರ್ತಾ ಇತ್ತು ಅಂತ. ಸೊ ಅವಾಗ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಹೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಏನ್ ಮಾಡ್ಬೇಕು ಮುಂದೆ. ಮತ್ತೇನು ಅಂದ್ರೆ ಅದು ಬರೀ ಅಷ್ಟಕ್ಕೆ ಅಲ್ಲ, ಕೋಳಿ ಸಾಯ್ತು ಅದೇನ್ ಡಯಾಗ್ನೋಸಿಸ್ ಅಲ್ಲಿಗೆ ನಿಲ್ತಿರ್ಲಿಲ್ಲ. ಪ್ರಿವೆನ್ಷನ್ ಏನ್ ತಗೋಬೇಕು, ಮತ್ತೆ ಅದರ ಡಿಸ್ಪೋಸಲ್ ಹೇಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು. ಸೊ ಅದೆಲ್ಲ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ತುಂಬಾ ಅಂದ್ರೆ ನಾನಂತೂ ಜವಾಬ್ದಾರಿ ಇರ್ತಿತ್ತು, ಅಷ್ಟೇ ಕಷ್ಟಪಟ್ಟಿದ್ದೀನಿ, ಆದ್ರೂ ಖುಷಿ ಪಟ್ಟಿದ್ದೀನಿ. ಈಗ ಇದ್ರ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂತಹ ಅಧಿಕಾರಿಗಳನ್ನಾದ್ರೂ ನಾವು ಸ್ಮರಿಸ್ತೀವಿ, ಸ್ನೇಹಿತರಾಗಿರ್ತೀವಿ, ಬಟ್ ಜೊತೆಗೆ ಕೊಲೀಗ್ ಆಗಿರ್ತೀವಿ. ಅಲ್ಲಿ ಏನೋ ಒಂದು ಸ್ನೇಹದ ದೃಷ್ಟಿಯಿಂದ ನಮ್ಗೆ ಒಂಥರ ಬಹಳ ಚೆನ್ನಾಗಿತ್ತು ಅಂತ ಹೇಳಿ ನೆನಪಿಸೋದಾದ್ರೆ, ಅದೇ ನನ್ನ ಕೊಲೀಗು ಕ್ಲಾಸ್ಮೇಟ್. ನಾನು 78 ಇಂದ ನಾನು ಕ್ಲಾಸ್ಮೇಟ್ ಆಗಿದ್ದ. 78 83 ಡಿಗ್ರಿನಲ್ಲಿ ಕ್ಲಾಸ್ಮೇಟ್, ಆಮೇಲೆ ಮಾಸ್ಟರ್ ಡಿಗ್ರಿಲಿ ಕ್ಲಾಸ್ಮೇಟ್, ಆಮೇಲೆ ಒಂದೇ ಕಡೆ ಕೆಲ್ಸಕ್ಕೆ ಸೇರಿದ್ವಿ, ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ರು ಅದೇ ಸಂಸ್ಥೆಗೆ ಸೇರಿದ್ವಿ. ರಿಟೈರ್ ಆಗೋ ತನಕ ಅಲ್ಲೇ ಇದ್ವಿ. ಅವನು 1 ವರ್ಷ ಮುಂಚೆ ರಿಟೈರ್ ಆದ ಅಷ್ಟೇ. 2023 ನಲ್ಲಿ ಅವನು ರಿಟೈರ್ ಆದ, ನಾ 24 ಅಲ್ಲಿ ರಿಟೈರ್ ಆದ. ವಿ ಹ್ಯಾಡ್ ವೆರಿ ಗುಡ್ ಟೈಮ್. ಮತ್ತೆ ನನ್ನ ಸಬಾರ್ಡಿನೇಟ್ ಸ್ಟಾಫ್ ಅಂದ್ರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು, ಶಿವರಾಜ್ ಅಂತ ಹೇಳಿ, ಅವ್ರು ಇವಾಗ SRDDL ಹೆಡ್ ಆಗಿದ್ದಾರೆ. ಮತ್ತೆ ಶಿವಶಂಕರ್ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದಾರೆ. ಎಲ್ಲ ವಿ ಹ್ಯಾಡ್. ಈಗ ಡಿಪಾರ್ಟ್ಮೆಂಟ್ ಇಂದ ನಾವು ಹೊರಗಡೆ ಬಂದು ನಿವೃತ್ತಿ ಜೀವನ ನಡೆಸ್ತಾ ಇರ್ತೀವಿ, ಮತ್ತೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ನಾವು ಹೋಗೋದಿರುತ್ತೆ, ಅಥವಾ ಯಾವುದೋ ಒಂದು ಮಾಹಿತಿ ಕೊಡೋದಿರ್ತದೆ, ಉಪನ್ಯಾಸ ಕೊಡೋದಿರ್ತದೆ, ಏನೋ ಸಮಾರಂಭ ಇರ್ತದೆ. ಹಾಗೆ ಹೇಗೆ ನೀವು ಕನೆಕ್ಟ್ ಆಗಿದ್ದೀರಿ? ಮತ್ತೆ ಅದೇ ಒಂದು ವೃತ್ತಿ ಜೀವನದ್ದು ಒಂದು,
ಹೋಗ್ತಿರ್ತೀವಿ ಬರ್ತಿರ್ತೀವಿ, ಅದರದ್ದೆಲ್ಲ ನಡೀತಿರುತ್ತೆ. ಮತ್ತೆ ಇನ್ನೊಂದು ನನ್ಗೆ ಎಕ್ಸ್ಪರ್ಟೀಸ್ ಏನು ಅಂತಂದ್ರೆ ಈ NABL ಅಂತ ಒಂದು ಅಕ್ರೆಡಿಟೇಷನ್ ಇದೆ. ಹಾಸ್ಪಿಟ್ಲ್ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳಿಗೆ ಅವ್ರದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳ್ಬಿಟ್ಟು NABL ಅಂತ ಒಂದಿದೆ, ನ್ಯಾಷನಲ್ ಅಕ್ರೆಡಿಟೇಷನ್ ಬ್ಯೂರೋ ಅಂತ ಹೇಳ್ಬಿಟ್ಟು. ನಾನಿದ್ದಾಗ ಆಕ್ಚುಲ್ ಆಗಿ ನನ್ನ 6 ಲ್ಯಾಬೊರೇಟರಿಗಳಿಗೆ, ನನ್ನ ಕೈ ಕೆಳಗಡೆ 7 ಲ್ಯಾಬೊರೇಟರಿ ಇತ್ತು, 6 ಲ್ಯಾಬೊರೇಟರಿಗಳಿಗೆ 23 ಟೆಸ್ಟ್ಗಳಿಗೆ ನಾನು NABL ಅಕ್ರೆಡಿಟೇಷನ್ ಮಾಡಿಸಿದ್ದೆ. ಸೊ ಅದು ಇಂಡಿಯಾದಲ್ಲೇನೆ ಫಾರ್ ದ ಫಸ್ಟ್ ಟೈಮ್. ವೆರಿ ಗುಡ್. ಇನ್ಫ್ಯಾಕ್ಟ್ ಅನಿಮಲ್ ಹಸ್ಬೆಂಡ್ರಿ ಕಮಿಷನರ್ ನಮ್ಮ ರಿವ್ಯೂ ಎಲ್ಲ ತಗೊಳ್ತಾ ಇದ್ರಲ್ಲ, ಅವಾಗ ತುಂಬಾ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಹೇಳಿದ್ರು, SRDDL ಹೆಡ್ ಡಾಕ್ಟರ್ ಶ್ರೀಪಾದ್ ಅವರು, ಇವರು ಇವಾಗ NABL ಅಕ್ರೆಡಿಟೇಷನ್ ಮಾಡಿದ್ದಾರೆ. ಸೊ ಇದನ್ನ ಮಾದರಿಯಾಗಿ ತಗೊಂಡು, ರೋಲ್ ಮಾಡ್ಲ ತರ ತಗೊಂಡು, ಬೇರೆ ಎಲ್ಲ ಇಲ್ಲಿ ಸದರ್ನ್ ರೀಜನ್ ಅಲ್ಲಿ ಹೇಗೆ SRDDL ಇದೆ, ಅದೇ ತರ ಇಂಡಿಯಾದಲ್ಲಿ 6 ಇದೆ. ಸೊ ಬೇರೆ ಎಲ್ಲಾರ್ಗು ಹೇಳೋರು, ಅವ್ರದ್ದು ರೋಲ್ ಮಾಡ್ಲ ತರ ತಗೊಂಡು ನೀವು ಬೇರೆ ಎಲ್ರು ಅಕ್ರೆಡಿಟೇಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಡಾಕ್ಟರ್ ಶಿವರಾಜ್ ಅಂತ, ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಲೆಗೆಸಿ. ಅವರು ಇವಾಗ ನೆಕ್ಸ್ಟ್ ರಿನ್ಯೂವಲ್ ಆಯ್ತು, NABL 2030 ತನಕ ರಿನ್ಯೂವಲ್ ಆಗಿದೆ. ಇಟ್ಸ್ ಗೋಯಿಂಗ್ ಆನ್ ವೆರಿ ವೆಲ್. ಇದೇ ನಮ್ಗೆ ಯಾಕಂದ್ರೆ ಜನಸಾಮಾನ್ಯರು ಹೊರಗಡೆ ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಂಗೆ ಸರ್ವಿಸ್ ಇದ್ದವ್ರಿಗೆ ಯಾವುದೇ ರೀತಿಯಾದಂತ ಪುರಸ್ಕಾರಗಳು ಪ್ರಶಸ್ತಿಗಳು ಘೋಷಣೆ ಆಗಲ್ಲ. ನಮ್ದು ಏನಂದ್ರೆ ಮಾಡಿದ ಕೆಲಸ, ಅಲ್ಲಿ ಸಾಧನೆ ಹೇಗಿತ್ತು ಅದನ್ನೇ ನಾವು ನೋಡ್ತಾ ಇರ್ತೀವಿ, ಅದರ ನೆನಪಲ್ಲೇ ಇರ್ತೀವಿ. ಅಂದ್ರೆ ಒಂದು ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು ನಮ್ದು ಒಂದು ಒಳ್ಳೆ ಲಕ್ ಅಂತಂತೂ ಹೇಳ್ತೀವಿ. ಅಂದ್ರೆ ಆ ರೀತಿಯಲ್ಲಿ ಕೆಲಸ ಮಾಡಿರ್ತೀವಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ, ಹಂಗಾಗಿರ್ತದೆ. ನಾನು ರಿಸರ್ಚ್ ಸೈಡ್ ಇದ್ದಿದ್ರಿಂದ ನನ್ನ ಆರ್ಟಿಕಲ್ ಗಳಿಗೆ ಪ್ರಶಸ್ತಿಗಳು ಬಂದಿದೆ. ನಮ್ಮ ವರ್ಕ್ ನ ಗುರುತಿಸಿ ರೆಕಗ್ನಿಷನ್ ಮಾಡಿ ನಮ್ಗೆಲ್ಲ ಪ್ರಶಸ್ತಿಗಳು ಬಂದಿದೆ. ಖುಷಿ ತಂದಿದೆ ಒಟ್ಟಿನಲ್ಲಿ. ನನ್ನ PhD ವರ್ಕ್ಗೆ ಪೇಟೆಂಟಿಗೂ ಕೂಡ ಹೋಗಿತ್ತು. ಪೇಟೆನ್ಸಿ ಇರ್ತೀವಲ್ಲ, ಪೇಟೆಂಟ್ ಹೋಗಿತ್ತು. PhD ಕೂಡ ಮಾಡಿದ್ವಿ. ಇನ್ನೊಂದೇನು ಅಂತಂದ್ರೆ, ನನ್ನ ಸೇವೆನ ಗುರುತಿಸಿ ಕರ್ನಾಟಕ ವೆಟನರಿ ಅಸೋಸಿಯೇಷನ್ ಏನಿದೆ, ಅವರು ನನಗೆ ನಕುಲಾ ಅವಾರ್ಡ್ ಅಂತ ಹೇಳ್ಬಿಟ್ಟು, ನಕುಲಾ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬೆಸ್ಟ್ ವೆಟನರಿಯನ್ ಫಾರ್ ದಿ ಇಯರ್ ಅಂತ ಹೇಳ್ಬಿಟ್ಟು ನಕುಲಾ ಅವಾರ್ಡ್ ಕೊಟ್ಟಿದ್ದಾರೆ. ಈ ತರ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಬಹಳ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡ್ತಾ. ಒಂದು ವಿಶೇಷವಾದಂತ ಅನುಭವ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಪ್ರೊಫೆಷನ್ ವೆಟನರಿ, ಅದರ್ ದನ್ ದಟ್ ಆಕ್ಚುಲಿ ವೇದಗಣಿತನ ಟೀಚ್ ಮಾಡ್ತೀನಿ. ವೇದಗಣಿತ ಕಳೆದ 25 ವರ್ಷದಿಂದ, ವೇದಿಕ್ ಮ್ಯಾಥಮೆಟಿಕ್ಸ್ ಈ ಕಳೆದ 25 ವರ್ಷದಿಂದ ಅಫ್ಕೋರ್ಸ್ ನಾನು ಕಲ್ತು, ಆಮೇಲೆ ಮಕ್ಕಳಿಗೂ ಟೀಚ್ ಮಾಡಿ ಕಳೆದ 25 ವರ್ಷದಿಂದ ಇವತ್ತಿನವರೆಗೂ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ನೀವು ಬಿಡುವೇ ಇಲ್ಲ ಹಂಗಾರೆ. ಮತ್ತೆ ಸಂಗೀತ ಇದೆ, ವೇದಿಕ್ ಮ್ಯಾಥಮೆಟಿಕ್ಸ್ ಮಾಡ್ತೀರಿ, ಮಕ್ಕಳಿಗೆ ಸಮಯ ಬಿದ್ರೆ ಉಪನ್ಯಾಸಕ್ಕೆ ಅಲ್ಲಿ ಸೂಚನೆ ಕೊಡಕ್ ಹೋಗ್ತೀರಿ. ಆತರ ಎಲ್ಲಾ ಸ್ಕೂಲ್ಗಳಿಗೂ ಹೋಗಿ ವೇದಗಣಿತ ಪ್ರಚಾರನು ಸಿಕ್ಕಂಗಾಗುತ್ತೆ, ನಮಗೂ ಒಂದು ಮಕ್ಕಳ ಜೊತೆಗೆ ಒಡನಾಟ ಸಿಕ್ಕತ್ತಲ್ಲ, ಆ ಖುಷಿನೂ ಇರುತ್ತೆ ಅಂತ ಹೇಳಿ ಹೋಗ್ತಿರ್ತೀನಿ. ನಿವೃತ್ತ ಜೀವನ ಸಂತೃಪ್ತ ಜೀವನ ಖಂಡಿತ ನಡೀತಾ ಇದೆ. ಈ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀವಿ ಸರ್. ನಮ್ಮೆಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.